ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀಕಂಠ ಸ್ಟಾರ್ ವ್ಲಾಗ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದನ್ನ ಅಷ್ಟೋತ್ತರ ಸ್ಟೈಲ್ ಅಂತ ಕರೀತಾರೆ. ಸೊ ನೀವು ನೋಡ್ತಾ ಇದ್ದೀರಾ 108 ಹೋಲ್ಸ್ಗಳಿರುತ್ತೆ ಇದರಲ್ಲಿ. ಮತ್ತೆ ಇದು ಬ್ಯಾಕ್ ಸೈಡ್ ಹೀಗಿರುತ್ತೆ. ಸೊ ಇದು ವುಡ್ಡಿಂದ ಮಾಡಿರ್ತಾರೆ, ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಪೂಜೆಗಳನ್ನ ಮಾಡಿದಾಗ, ರಥಗಳು ಮಾಡಿದಾಗ ನಾವು ಅಷ್ಟೋತ್ತರಗಳನ್ನ ಮಾಡ್ಕೋತೀವಿ. ಸೊ ಅಷ್ಟೋತ್ತರಗಳು ಮಾಡ್ಕೊಂಡಾಗ ಈ ತರ ನ್ಯಾಚುರಲ್ ಫ್ಲವರ್ಸ್ ಕೂಡ ಇಟ್ಟು ಯೂಸ್ ಮಾಡ್ಬೋದು. ಮತ್ತೆ ಈ ತರ ಸಿಲ್ವರ್ ಮತ್ತೆ ಮೆಟಲ್ ಫ್ಲವರ್ಸ್ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ನಾವು ಯಾವ ತರ ಯೂಸ್ ಮಾಡ್ತಾ ಇದೀವಿ, ಯಾವ ಫ್ಲವರ್ಸ್ ಯೂಸ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಇಲ್ಲಿ ಕಾಕಡ ಯೂಸ್ ಆಗುತ್ತೆ, ಮತ್ತೆ ದುಂಡು ಮಲ್ಲಿಗೆ ಯೂಸ್ ಆಗುತ್ತೆ. ಸೊ ಇದು ಕನಕಾಂಬರ ಆಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ತಿಕ್ಕಾಗಿಲ್ಲ, ತಿನ್ನಾಗಿರೋದ್ರಿಂದ ಆಗ್ತಾ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಕಾಕಡ ಫ್ಲವರ್ಸ್ ಬಂದ್ಬಿಟ್ಟು ತಿಕ್ಕಾಗಿದೆ ಬ್ಯಾಕ್ ಸೈಡ್, ಅದಕ್ಕೆ ಬ್ಯಾಕ್ ಸೈಡ್ ಆಗುತ್ತೆ. ಮತ್ತೆ ಇದರಲ್ಲಿ ದುಂಡು ಮಲ್ಲಿಗೆ ಕೂಡ ಬ್ಯಾಕ್ ಸೈಡ್ ಥಿಕ್ನೆಸ್ ಆಗಿರುತ್ತೆ. ಇದನ್ನು ಕೂಡ ನಾವು ಈ ತರ ಯೂಸ್ ಮಾಡ್ಕೋಬಹುದು. ಕೆಲವೊಂದು ಹತ್ರ ಹೋಲ್ ಇರಲ್ಲ ಅಂತ ಹೇಳ್ತಾರೆ ಕಸ್ಟಮರ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅದು ಹೋಲ್ ಇರುತ್ತೆ, ಇದು ಮಷಿನ್ ಕಟ್ಟಿಂಗ್ ಆಗಿರೋದ್ರಿಂದ ನಾವು ಜಸ್ಟ್ ಹಿಂಗೆ ಒಂದು ಸೂಜಿ ಇಲ್ಲ ಪಿನ್ ತಗೊಂಡ್ಬಿಟ್ಟು ಜಸ್ಟ್ ಹಿಂಗೆ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಕ್ಯಾಮ್ರಾಗೋಸ್ಕರ ಬ್ಯಾಕ್ ಸೈಡ್ ನಾನು ತೋರಿಸ್ತೀನಿ. ಸೊ ಇದೇನಾದರೂ ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನಮ್ಮ ಮೀಶೋಲ್ಲಿ ಸಿಗುತ್ತೆ, ಮತ್ತು ಅಮೆಝಾನಲ್ಲಿ ಸಿಗುತ್ತೆ. ಸೊ ಮತ್ತು ಇನ್ಸ್ಟಾಗ್ರಾಮ್ ID ನಲ್ಲಿ ಸಿಗುತ್ತೆ, ಬೇಕಾದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.